ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಇಂದು ಈ ರಾತ್ರಿ ನಿಮ್ಮ ಮನಸ್ಸು ಎಷ್ಟು ಭಾರವಾಗಿದ್ದರೂ, ನಿಮ್ಮ ಹೃದಯ ಎಷ್ಟು ನೋವಿನಿಂದ ತುಂಬಿದ್ದರೂ ಒಂದು ಕ್ಷಣ ಈ ವಿಡಿಯೋವನ್ನು ಬಿಡದೆ ನೋಡಿ. ಏಕೆಂದರೆ ಈ ಕ್ಷಣದಿಂದಲೇ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಶಿರ್ಡಿ ಸಾಯಿಬಾಬಾ ಎಂದರೆ ಕೇವಲ ಹೆಸರು ಅಲ್ಲ, ಅದು ಒಂದು ನಂಬಿಕೆ, ಒಂದು ಶಕ್ತಿ, ಒಂದು ಜೀವನದ ಬೆಳಕು. ಈ ವಿಡಿಯೋವನ್ನು ನೀವು ನೋಡುತ್ತಿದ್ದರೆ ಅದು ಆಕಸ್ಮಿಕವಲ್ಲ, ಅದು ಬಾಬಾ ಅವರ ಕರೆಯಾಗಿದೆ. ಈ ಸಂದೇಶ ನಿಮಗೆ ಹೃದಯದಿಂದ ತಲುಪಿದರೆ ದಯವಿಟ್ಟು ಒಂದು ಚಿಕ್ಕ ಕೆಲಸ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಂ ಸಾಯಿರಾಮ್ ಎಂದು ಬರೆಯಿರಿ, ಶೇರ್ ಮಾಡಿ, ನಿಮ್ಮ ಕುಟುಂಬ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ. ಏಕೆಂದರೆ ಪ್ರತಿದಿನ ಸಾಯಿಬಾಬಾ ಆಶೀರ್ವಾದ ಸಂದೇಶಗಳು ಬರುತ್ತವೆ. ಸೂಪರ್ ಥ್ಯಾಂಕ್ಸ್ ಮತ್ತು ಮೆಂಬರ್ಶಿಪ್ ಜಾಯಿನ್ ಮಾಡಿದರೆ ನಿಮ್ಮ ಆಶೀರ್ವಾದವನ್ನು ಇನ್ನಷ್ಟು ಬಲವಾಗಿ ಪಡೆಯುತ್ತೀರಾ. ಈ ರಾತ್ರಿ ನೀವು ಒಬ್ಬರಲ್ಲ, ನೀವು ಎಷ್ಟೇ ಒಂಟಿತನದಲ್ಲಿ ಇದ್ದರೂ ಸಾಯಿಬಾಬಾ ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಪ್ರಾರ್ಥನೆ ಮಾಡಿದಾಗಲೇ ಅವರು ನಿಮ್ಮ ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀವು ಹೇಳದೇ ಇರುವ ನೋವು ಕೂಡ ಅವರಿಗೆ ಗೊತ್ತಿರುತ್ತದೆ. ಅವರು ಹೇಳುತ್ತಾರೆ, ನನ್ನ ಭಕ್ತನೇ ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ, ನಿನ್ನ ಕಷ್ಟ ಶಾಶ್ವತವಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ತೊಂದರೆ ಇದ್ದರೂ ಅದು ಅಂತ್ಯವಲ್ಲ. ನಿನ್ನ ದಾರಿ ಮುಚ್ಚಿದಂತೆ ಕಾಣುತ್ತಿದ್ದರೂ ಹೊಸ ದಾರಿ ತೆರೆಯುತ್ತದೆ. ನಿನ್ನ ಕಣ್ಣೀರು ಇಂದು ಇದ್ದರೂ ನಾಳೆ ನಗು ಬರುತ್ತದೆ. ಏಕೆಂದರೆ ದೇವರು ಯಾವಾಗಲೂ ತಡವಾಗಿ ಬರಬಹುದು, ಆದರೆ ಸರಿಯಾದ ಸಮಯದಲ್ಲಿ ಬರುತ್ತಾರೆ. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಒಂದು ಬಾರಿ ಯೋಚಿಸು. ನೀನು ಏನು ಕಳೆದುಕೊಂಡಿದ್ದೀಯೋ ಅದಕ್ಕಿಂತ ಉತ್ತಮವಾದುದು ನಿನ್ನ ಕಡೆ ಬರುತ್ತಿದೆ. ನೀನು ಯಾರನ್ನು ನಂಬಿ ಮೋಸ ಹೋಗಿದ್ದೀಯಾ? ಬಾಬಾ ಹೇಳುತ್ತಾರೆ, ನಾನು ನಿನ್ನನ್ನು ಕಾಪಾಡುತ್ತೇನೆ. ನೀನು ಹಣ, ಕೆಲಸ, ಜೀವನದಲ್ಲಿ ಕಷ್ಟದಲ್ಲಿದ್ದೀಯಾ? ಬಾಬಾ ಹೇಳುತ್ತಾರೆ, ನಾನು ನಿನ್ನ ದಾರಿ ತೋರಿಸುತ್ತೇನೆ. ನಂಬಿಕೆ ಎಂದರೆ ಕಣ್ಣುಗಳಿಂದ ನೋಡುವುದು ಅಲ್ಲ, ಹೃದಯದಿಂದ ಅನುಭವಿಸುವುದು. ನೀವು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟರೆ ಅದ್ಭುತಗಳು ನಡೆಯುತ್ತವೆ. ನೀವು ನಿರಾಶರಾಗಬೇಡಿ, ಏಕೆಂದರೆ ಈ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ. ಈಗ ಒಂದು ಕ್ಷಣ ಶಾಂತವಾಗಿರಿ, ಕಣ್ಣು ಮುಚ್ಚಿ ಹೃದಯದಲ್ಲಿ ಹೇಳಿ, ಓಂ ಸಾಯಿರಾಮ್. ಬಾಬಾ ನನ್ನ ಜೊತೆ ಇರಿ, ನನ್ನ ಜೀವನವನ್ನು ಸರಿಪಡಿಸು. 3 ಬಾರಿ ನಿಧಾನವಾಗಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನೀವು ಹೇಳುತ್ತಿದ್ದಂತೆ ಬಾಬಾ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ತುಂಬಿಸುತ್ತಾರೆ. ಈ ರಾತ್ರಿ ನಿಮ್ಮ ಜೀವನದ ಕೊನೆಯ ಕಷ್ಟದ ರಾತ್ರಿಯಲ್ಲ, ಇದು ಹೊಸ ಬೆಳಕಿನ ಆರಂಭ. ನೀವು ಇಂದು ಅಳುತ್ತಿದ್ದರೆ ನಾಳೆ ನೀವು ನಗುತ್ತೀರಿ. ನೀವು ಇಂದು ಒಂಟಿಯಾಗಿದ್ದರೆ ನಾಳೆ ನೀವು ಬಲವಾಗುತ್ತೀರಿ. ಬಾಬಾ ಹೇಳುತ್ತಾರೆ, ನನ್ನ ಭಕ್ತರನ್ನು ನಾನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ. ಅವರ ಕಷ್ಟವನ್ನು ನಾನು ನೋಡುತ್ತೇನೆ. ಸರಿಯಾದ ಸಮಯದಲ್ಲಿ ಫಲ ಕೊಡುತ್ತೇನೆ. ನೀವು ಕಾಯಬೇಕು ಮಾತ್ರ. ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ, ಆದರೆ ಅದು ಸುಂದರವಾಗುತ್ತದೆ. ನೀವು ಹೋರಾಡುತ್ತಾ ಇದ್ದೀರಾ ಅಂದರೆ ನೀವು ಗೆಲ್ಲುವ ದಾರಿಯಲ್ಲಿದ್ದೀರಾ. ನೀವು ಸೋಲಿಲ್ಲ, ನೀವು ಕಲಿಯುತ್ತಿದ್ದೀರಾ. ಈ ರಾತ್ರಿ ಸಾಯಿಬಾಬಾ ನಿಮ್ಮ ಮೇಲೆ ಆಶೀರ್ವಾದ ಮಾಡುತ್ತಿದ್ದಾರೆ. ನಿಮ್ಮ ಮನಸ್ಸಿಗೆ ಶಾಂತಿ, ನಿಮ್ಮ ಜೀವನಕ್ಕೆ ಬೆಳಕು, ನಿಮ್ಮ ಕಷ್ಟಕ್ಕೆ ಪರಿಹಾರ, ನಿಮ್ಮ ಹೃದಯಕ್ಕೆ ಸಂತೋಷ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಂ ಸಾಯಿರಾಮ್ ಎಂದು ಬರೆಯಿರಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ದಿನಾಲು ಸಾಯಿಬಾಬಾ ಆಶೀರ್ವಾದ ಪಡೆಯಲು ಮೆಂಬರ್ಶಿಪ್ ಜಾಯಿನ್ ಮಾಡಿ, ನಿಮ್ಮ ಬೆಂಬಲವನ್ನು ತೋರಿಸಿ ಸೂಪರ್ ಥ್ಯಾಂಕ್ಸ್ ಮಾಡಿ ಈ ಚಾನಲ್ ಬೆಳೆಯಲು ಸಹಾಯ ಮಾಡಿ. ಈ ರಾತ್ರಿ ನೀವು ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಕಣ್ಣೀರು ನಾಳೆ ನಗುವಾಗಿ ಬದಲಾಗಲಿ, ನಿಮ್ಮ ಕಷ್ಟಗಳು ಶಾಂತಿಯಾಗಲಿ, ನಿಮ್ಮ ಜೀವನ ಬೆಳಕಿನಿಂದ ತುಂಬಲಿ. ಈ ರಾತ್ರಿ ಇನ್ನೊಂದು ಬಾರಿ ಯೋಚಿಸು. ನೀನು ಎಷ್ಟು ಕಷ್ಟದಲ್ಲಿದ್ದರೂ, ನೀನು ಎಷ್ಟು ನೋವಿನಲ್ಲಿದ್ದರೂ ಸಾಯಿಬಾಬಾ ನಿನ್ನನ್ನು ಬಿಟ್ಟು ಹೋಗಿಲ್ಲ. ಅವರು ಮೌನವಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ನಿನ್ನ ಪ್ರತಿಯೊಂದು ಕಣ್ಣೀರು ಅವರಿಗೆ ಗೊತ್ತಿದೆ. ಅವರು ಹೇಳುತ್ತಾರೆ, ನನ್ನ ಮಗುವೇ ಭಯಪಡಬೇಡ, ನಾನು ನಿನ್ನ ಜೀವನವನ್ನು ಸರಿಪಡಿಸುತ್ತೇನೆ. ನೀನು ಕಾಯು. ಜೀವನದಲ್ಲಿ ನಾವು ಎಲ್ಲವನ್ನೂ ನಿಯಂತ್ರಿಸಬಹುದು ಎಂದು ಯೋಚಿಸುತ್ತೇವೆ, ಆದರೆ ಸತ್ಯ ಏನು ಗೊತ್ತಾ? ಎಲ್ಲವೂ ನಮ್ಮ ಕೈಯಲ್ಲಿಲ್ಲ, ಆದರೆ ಎಲ್ಲವೂ ದೇವರ ಕೈಯಲ್ಲಿದೆ. ನೀನು ಇಂದು ಅರ್ಥವಾಗದ ಘಟನೆಗಳನ್ನು ನೋಡುತ್ತಿದ್ದೀಯಾ, ಆದರೆ ಅವು ನಿನ್ನ ಭವಿಷ್ಯವನ್ನು ರೂಪಿಸುತ್ತಿವೆ. ಈ ಕ್ಷಣ ಕಣ್ಣು ಮುಚ್ಚು. ಒಂದು ಪ್ರಶ್ನೆ ನಿನಗೆ ಕೇಳು, ನಾನು ಏನನ್ನು ಹೆಚ್ಚು ಭಯಪಡುತ್ತಿದ್ದೇನೆ? ಆ ಭಯಕ್ಕೆ ಸಾಯಿಬಾಬಾ ಹೇಳುತ್ತಾರೆ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಎಲ್ಲವನ್ನು ಒಬ್ಬನೇ ಒತ್ತಿಕೊಳ್ಳಬೇಕಿಲ್ಲ, ನೀನು ಎಲ್ಲವನ್ನು ಒಬ್ಬಳೇ ಒತ್ತಿಕೊಳ್ಳಬೇಕಿಲ್ಲ. ನೀನು ಬಾಬಾ ಅವರಿಗೆ ಕೊಡು. ಕೆಲವೊಮ್ಮೆ ಜೀವನದಲ್ಲಿ ಬಿಡುವುದು ಮುಖ್ಯ. ದುಃಖವನ್ನು ಬಿಡು, ಭಯವನ್ನು ಬಿಡು, ಅತಿಯಾದ ಚಿಂತೆ ಬಿಡು. ಏಕೆಂದರೆ ಬಿಡುವ ಮನಸ್ಸಿಗೆ ದೇವರು ಕೆಲಸ ಮಾಡುತ್ತಾನೆ. ಹಿಡಿದುಕೊಂಡ ಮನಸ್ಸಿಗೆ ಶಾಂತಿ ಬರುವುದಿಲ್ಲ. ಸಾಯಿಬಾಬಾ ಮತ್ತೆ ಹೇಳುತ್ತಾರೆ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಜೀವನವನ್ನು ನಾನು ಕಾಪಾಡುತ್ತೇನೆ. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ. ನೀನು ನಂಬಿದ್ದರೆ ಮಾತ್ರ ಸಾಕು. ಈ ಕ್ಷಣ ನಿನ್ನ ಮನಸ್ಸು ತುಂಬ ಭಾರವಾಗಿದ್ದರೆ ಒಂದು ಕ್ಷಣ ನಿಲ್ಲು, ಉಸಿರೆಳೆ ಬಿಡು.
ಪ್ರತಿ ಉಸಿರಿನೊಂದಿಗೆ ಹೇಳು ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿನ್ನ ಮನಸ್ಸು ಹಗುರವಾಗುತ್ತದೆ, ನಿನ್ನ ಆತಂಕ ಕಡಿಮೆಯಾಗುತ್ತದೆ. ನೀನು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ಒಂದು ದಿನ ನೀನು ಹಿಂದಕ್ಕೆ ನೋಡಿದಾಗ ಹೇಳುತ್ತೀಯಾ, ಅದು ಕಷ್ಟದ ಸಮಯವಾಗಿತ್ತು, ಆದರೆ ನಾನು ಗೆದ್ದೆ. ನೀನು ಈಗ ಕತ್ತಲೆಯಲ್ಲಿದ್ದೀಯಾ, ಆದರೆ ಬೆಳಕು ಬರುತ್ತಿದೆ. ಸಾಯಿಬಾಬಾ ನಿನ್ನನ್ನು ಬದಲಾಯಿಸುತ್ತಿದ್ದಾರೆ. ದುಃಖದಿಂದ ಶಾಂತಿಗೆ, ಭಯದಿಂದ ಧೈರ್ಯಕ್ಕೆ, ಅಳುವಿನಿಂದ ನಗುವಿಗೆ. ಈ ಬದಲಾವಣೆ ನಿಧಾನವಾಗಿರಬಹುದು, ಆದರೆ ಅದು ನಿಶ್ಚಿತ. ಈಗ ಕೊನೆಯ ಬಾರಿ ಶಾಂತವಾಗಿ ಕುಳಿತುಕೋ. ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತ ಮಾಡು. 3 ಬಾರಿ ಹೇಳು ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಶಬ್ದ ಹೇಳಿದಂತೆ ನಿನ್ನ ಹೃದಯದಲ್ಲಿ ಶಾಂತಿ ತುಂಬುತ್ತದೆ. ಈ ರಾತ್ರಿ ನಿನ್ನ ಜೀವನದಲ್ಲಿ ಒಂದು ಹೊಸ ಆರಂಭ. ನಿನ್ನ ಕಷ್ಟಗಳು ಕಡಿಮೆಯಾಗುತ್ತವೆ, ನಿನ್ನ ಹೃದಯ ಹಗುರವಾಗುತ್ತದೆ. ನಾಳೆ ಹೊಸ ಬೆಳಕು ಬರುತ್ತದೆ, ನಿನ್ನ ಮುಖದಲ್ಲಿ ನಗು ಮರಳುತ್ತದೆ. ಸಾಯಿಬಾಬಾ ನಿನ್ನ ಮೇಲೆ ಆಶೀರ್ವಾದ ಮಾಡುತ್ತಿದ್ದಾರೆ. ನಿನ್ನ ಕುಟುಂಬಕ್ಕೆ ಶಾಂತಿ, ನಿನ್ನ ಜೀವನಕ್ಕೆ ಬೆಳಕು, ನಿನ್ನ ಹೃದಯಕ್ಕೆ ಧೈರ್ಯ, ನಿನ್ನ ಮನಸ್ಸಿಗೆ ನೆಮ್ಮದಿ. ಈ ವಿಡಿಯೋ ನಿನ್ನ ಹೃದಯವನ್ನು ಮುಟ್ಟಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಂ ಸಾಯಿರಾಮ್ ಎಂದು ಬರೆಯಿರಿ. ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಸಾಯಿಬಾಬಾ ಸಂದೇಶಕ್ಕಾಗಿ ಮೆಂಬರ್ಶಿಪ್ ಜಾಯಿನ್ ಮಾಡಿ ಸಪೋರ್ಟ್ ಕೊಡಿ. ಸೂಪರ್ ಥ್ಯಾಂಕ್ಸ್ ನೀಡಿ ಆಶೀರ್ವಾದ ಪಡೆಯಿರಿ. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಈ ರಾತ್ರಿ ನಿನ್ನ ಕಣ್ಣೀರು ನಾಳೆ ನಗುವಾಗುತ್ತದೆ. ನಿನ್ನ ಜೀವನ ಬೆಳಕಿನಿಂದ ತುಂಬುತ್ತದೆ. ಓಂ ಸಾಯಿರಾಮ್. ಈ ಕ್ಷಣ ಮತ್ತೆ ಒಂದು ಬಾರಿ ನಿಲ್ಲಿ. ಈ ವಿಡಿಯೋ ಕೊನೆಯ ಭಾಗಕ್ಕೆ ಬಂದರೂ ಸಾಯಿಬಾಬಾ ಸಂದೇಶ ಇಲ್ಲಿ ನಿಂತಿಲ್ಲ. ಅವರು ಇನ್ನೂ ನಿನ್ನ ಹೃದಯದ ಜೊತೆ ಮಾತನಾಡುತ್ತಿದ್ದಾರೆ. ನೀನು ಎಷ್ಟೇ ದೂರ ಇದ್ದರೂ ಅವರು ನಿನ್ನನ್ನು ಬಿಟ್ಟು ಹೋಗಿಲ್ಲ. ಅವರು ಹೇಳುತ್ತಾರೆ, ನಾನು ನಿನ್ನ ಪ್ರತಿಯೊಂದು ಉಸಿರಿನಲ್ಲಿ ಇದ್ದೇನೆ. ನಾನು ನಿನ್ನ ಪ್ರತಿಯೊಂದು ನೋವನ್ನು ನೋಡುತ್ತಿದ್ದೇನೆ. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ಯೋಚಿಸುತ್ತೇವೆ, ನನಗೆ ಏಕೆ ಇಷ್ಟು ಕಷ್ಟ? ಆದರೆ ಸತ್ಯ ಏನು ಗೊತ್ತಾ? ದೇವರು ನಿನ್ನನ್ನು ಪರೀಕ್ಷಿಸುತ್ತಿಲ್ಲ ಮಗು, ಅವರು ನಿನ್ನನ್ನು ರೂಪಿಸುತ್ತಿದ್ದಾರೆ. ನೀನು ಈಗ ಸಹಿಸುತ್ತಿರುವುದು ನಿನ್ನ ಭವಿಷ್ಯದ ಶಕ್ತಿಯಾಗಲಿದೆ. ಈಗ ಕಣ್ಣು ಮುಚ್ಚು, ಒಂದು ಕ್ಷಣ ಶಾಂತವಾಗು. ಮನಸ್ಸಿನಲ್ಲಿ ಹೇಳು, ಬಾಬಾ ನಾನು ಟಯರ್ಡ್ ಆಗಿದ್ದೀನಿ, ನನಗೆ ದಾರಿ ಕಾಣುತ್ತಿಲ್ಲ, ದಯವಿಟ್ಟು ನನ್ನನ್ನು ಕಾಪಾಡಿ. ಈ ಮಾತು ಹೇಳುತ್ತಿದ್ದಂತೆ ಸಾಯಿಬಾಬಾ ಹೇಳ್ತಾರೆ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಮನಸ್ಸಿನಲ್ಲಿ ತುಂಬ ಚಿಂತೆ ಇದೆಯಾ? ಅದನ್ನು ಹಿಡಿದುಕೊಳ್ಳಬೇಡ, ಬಿಡುವುದು ಶಕ್ತಿ. ನೀನು ಎಲ್ಲವನ್ನೂ ನಿಯಂತ್ರಿಸಬೇಕಾಗಿಲ್ಲ. ಕೆಲವು ವಿಷಯಗಳನ್ನು ದೇವರಿಗೆ ಬಿಡಬೇಕು. ಈ ರಾತ್ರಿ ಎಷ್ಟು ಕತ್ತಲೆಯಾದರೂ ಬೆಳಕು ಬರುತ್ತದೆ. ಈಗ ನೀನು ನೋವಿನಲ್ಲಿದ್ದೀಯಾ, ಆದರೆ ಅದು ಅಂತ್ಯವಲ್ಲ, ಇದು ಹೊಸ ಜೀವನದ ಆರಂಭ. ನೀನು ಇಂದು ಅಳುತ್ತಿದ್ದೀಯಾ, ನಾಳೆ ನಗುತ್ತೀಯಾ? ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆ ಕೇಳಲಾಗುತ್ತಿದೆ. ಸರಿಯಾದ ಸಮಯದಲ್ಲಿ ನಾನು ಉತ್ತರ ಕೊಡುತ್ತೇನೆ. ನೀನು ಕಾಯಿ ಮಾತ್ರ ಸಾಕು. ಈ ಕ್ಷಣ ಉಸಿರೆಳೆ ಬಿಡು, ಮತ್ತೆ ಉಸಿರೆಳೆ ಬಿಡು. ಪ್ರತಿ ಉಸಿರಿನೊಂದಿಗೆ ಹೇಳು ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿನ್ನ ಹೃದಯ ಹಗುರವಾಗುತ್ತದೆ, ನಿನ್ನ ಮನಸ್ಸು ಶಾಂತವಾಗುತ್ತದೆ. ನಂಬಿಕೆ ಇದ್ದರೆ ಕತ್ತಲೆ ಕೂಡ ಬೆಳಕಾಗುತ್ತದೆ, ಕಷ್ಟ ಕೂಡ ಬ್ಲೆಸ್ಸಿಂಗ್ ಆಗುತ್ತದೆ. ನೀನು ನಂಬಿಕೆಯನ್ನು ಬಿಡಬೇಡ. ಈ ವಿಡಿಯೋ ಈಗ ಮುಗಿಯುತ್ತಿದ್ದರೂ ಬಾಬಾ ನಿನ್ನ ಜೊತೆ ಮುಂದುವರಿಯುತ್ತಿದ್ದಾರೆ. ಅವರು ಹೇಳುತ್ತಾರೆ, ನಾನು ನಿನ್ನನ್ನು ಕಾಪಾಡುತ್ತೇನೆ. ನಿನ್ನ ಜೀವನವನ್ನು ನಾನು ಸರಿಪಡಿಸುತ್ತೇನೆ. ನೀನು ಇಂದು ಎಷ್ಟೇ ದುಃಖದಲ್ಲಿದ್ದರೂ ನಾಳೆ ಹೊಸ ಬೆಳಕು ಬರುತ್ತದೆ. ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿವೆ. ನಿನ್ನ ಹೃದಯ ಮತ್ತೆ ನಗುತ್ತದೆ. ನೀನು ಬಲವಾಗುತ್ತೀಯಾ, ನೀನು ಗೆಲ್ಲುತ್ತೀಯಾ. ಈ ಸಂದೇಶ ನಿನ್ನ ಹೃದಯವನ್ನು ಮುಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದಕ್ಕಾಗಿ ಮೆಂಬರ್ಶಿಪ್ ಜಾಯಿನ್ ಮಾಡಿ ಸಪೋರ್ಟ್ ಕೊಡಿ. ಸೂಪರ್ ಥ್ಯಾಂಕ್ಸ್ ನೀಡಿ ಪ್ರೀತಿ ತೋರಿಸಿ. ನೀವು ಒಬ್ಬರಲ್ಲ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಈ ರಾತ್ರಿ ನಿನ್ನ ಕಷ್ಟಗಳು ಕಡಿಮೆಯಾಗುತ್ತವೆ. ನಾಳೆ ನಿನ್ನ ಜೀವನ ಬೆಳಕಿನಿಂದ ತುಂಬುತ್ತದೆ. ಮಗು, ಈ ಕ್ಷಣದಲ್ಲಿ ಎಲ್ಲವೂ ನಿಲ್ಲಿಸು. ಶಬ್ದ ಕಡಿಮೆಯಾಗಲಿ, ಮನಸ್ಸು ಶಾಂತವಾಗಲಿ. ಸಾಯಿಬಾಬಾ ನಿನ್ನ ಹೃದಯದೊಳಗೆ ನೇರವಾಗಿ ಮಾತನಾಡುತ್ತಿದ್ದಾರೆ. ಅವರು ಹೇಳುತ್ತಾರೆ, ನನ್ನ ಮಗು, ನಾನು ನಿನ್ನನ್ನು ನೋಡುತ್ತಿದ್ದೇನೆ. ನೀನು ಎಷ್ಟು ಅಳುತ್ತಿದ್ದೀಯೋ ನನಗೆ ಗೊತ್ತಿದೆ. ನಾನು ನಿನ್ನನ್ನು ಬಿಡುವುದಿಲ್ಲ. ಜೀವನದಲ್ಲಿ ಒಂದು ಸತ್ಯ ಇದೆ, ಎಲ್ಲ ಕಷ್ಟಗಳು ಶಾಶ್ವತವಲ್ಲ, ಎಲ್ಲ ನೋವುಗಳು ಶಾಶ್ವತವಲ್ಲ, ಎಲ್ಲ ಕತ್ತಲೆಗಳು ಶಾಶ್ವತವಲ್ಲ, ಆದರೆ ದೇವರ ಕೃಪೆ ಶಾಶ್ವತ. ನೀನು ಈಗ ಅರ್ಥವಾಗದ ಹಂತದಲ್ಲಿದ್ದೀಯಾ, ಆದರೆ ಒಂದು ದಿನ ನೀನು ಹಿಂದಕ್ಕೆ ನೋಡುತ್ತೀಯಾ. ಅದು ನನ್ನ ಬದಲಾವಣೆಯ ಸಮಯವಾಗಿತ್ತು. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಒಂದು ಸಾರಿ ಉಸಿರು ತೆಗೆಬಿಡು. ಮನಸ್ಸಿನಲ್ಲಿ ಹೇಳು, ಬಾಬಾ ನಾನು ನಿನ್ನ ಕೈಯಲ್ಲಿ ಇದ್ದೀನಿ. ಮತ್ತೆ ಹೇಳು ಓಂ ಸಾಯಿರಾಮ್. ನಿನ್ನ ಮನಸ್ಸಿನಲ್ಲಿ ಈಗ ಶಾಂತಿ ಬರುತ್ತಿದೆ. ನಿನ್ನ ಭಯಗಳು ಕಡಿಮೆಯಾಗುತ್ತಿವೆ. ನಿನ್ನ ಹೃದಯ ಹಗುರವಾಗುತ್ತಿದೆ. ಇದು ಬಾಬಾ ನಿನ್ನ ಜೊತೆ ಇದ್ದಾರೆ ಎಂಬ ಗುರುತು. ಈ ವಿಡಿಯೋ ಮುಗಿದರೂ ಅವರ ಆಶೀರ್ವಾದ ಮುಗಿಯುವುದಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ.
ನಿನ್ನ ಜೀವನವನ್ನು ನಾನು ಬೆಳಕಿನಿಂದ ತುಂಬಿಸುತ್ತೇನೆ. ನೀನು ಇಂದು ಅಳುತ್ತಿದ್ದೀಯಾ ಅಂದರೆ ನಾಳೆ ನಗುತ್ತೀಯಾ? ನೀನು ಇಂದು ದುಃಖದಲ್ಲಿದ್ದೀಯಾ ಅಂದರೆ ನಾಳೆ ಶಾಂತಿ ಬರುತ್ತದೆ. ನೀನು ಇಂದು ಒಂಟಿಯಾಗಿದ್ದೀಯಾ ಅಂದರೆ ನಾಳೆ ಶಕ್ತಿ ಬರುತ್ತದೆ. ಲೈಕ್ ಮಾಡು, ಕಮೆಂಟ್ ಮಾಡು. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿ ಸಾಯಿಬಾಬಾ ಆಶೀರ್ವಾದ ಪಡೆಯಿರಿ. ಸಪೋರ್ಟ್ ಮಾಡಿದರೆ ನಿಮ್ಮ ಜೊತೆ ಸಾಯಿಬಾಬಾ ಇರುತ್ತಾರೆ. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ.